ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಶಿಫಾಸ್ ವ್ಲಾಗ್. ನಾವಿವತ್ತು ಬಂದಿದ್ದೀವಿ ಮಂಗಳೂರಿನ ಪಣಂಬೂರು ಬೀಚಿಗೆ. ಬೀಚ್ ಎಂಟ್ರೆನ್ಸಲ್ಲೇ ಒಂದು ಫಿಶ್ ಸ್ಪಾ ಇದೆ, ನೋಡ್ತಾ ಇರ್ಬೋದು. ಆಮೇಲೆ ಒಂದು ಟ್ಯಾಟೂ ಅವತಾರ್ ಅಂತ ಒಂದು ಅಂಗಡಿ ಇದೆ. ಕೂಲಿಂಗ್ ಗ್ಲಾಸು, ಮಕ್ಕಳ ಆಟಿಕೆಗಳು, ಕ್ಯಾಪ್ಸ್, ಟೀ ಶರ್ಟ್ಸ್ ಎಲ್ಲ ಸಿಗುತ್ತೆ. ಇದೊಂದು ದಾವಣಗೆರೆ ಟಿಫನ್ ಸೆಂಟರ್ ಅಂತ ಇದೆ. ಇಲ್ಲಿ ನೋಡ್ಬೋದು ಟೀ ಶರ್ಟ್ಸ್ ಎಲ್ಲ, ಕ್ಯಾಪ್ಸು. ಅಲ್ಲಿ ತುಂಬ ಬಿಸಿಲಲ್ವ, ಕ್ಯಾಪ್ಸೇ ತುಂಬ ಜಾಸ್ತಿ ಸೇಲ್ ಮಾಡ್ತಿರ್ತಾರೆ. ಹೆಣ್ಮಕ್ಳಿಗೆ ಪ್ಲಾಜೋ ಪ್ಯಾಂಟ್, ಮಕ್ಕಳಿಗೆ ಆಟ ಆಡೋದು, ಡಾಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಲಿಪ್ಪರ್ಸ್, ಅಲ್ಲಿ ಮರಳಲ್ಲಿ ನಡೆಯೋಕ್ಕೆ ಯಾವ ಥರ ಕಂಫರ್ಟ್ ಇರುತ್ತೆ ಆ ಥರ ಸ್ಲಿಪ್ಪರೇ ಸಿಗುತ್ತೆ ಅಲ್ಲಿ. ನೋಡ್ತಾ ಇದ್ದೀರಾ ನೀವು. ಮತ್ತು ಈ ಕಡೆ ಬಂದರೆ ಹೆಣ್ಮಕ್ಳಿಗೆ ಇಯರಿಂಗ್ಸಿಂದು ಒಂದು ಅಂಗಡಿ ಇತ್ತು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಈಗ ಕಡಲ ಹತ್ರ ಬಂದ್ವಿ. ನೋಡಿ, ಒಂಟೆ ಸವಾರಿ ಮಾಡಿಸ್ತಾರೆ. ಒಬ್ರಿಗೆ ಇಷ್ಟು ಅಂತ ಪೇ ಮಾಡಬೇಕು, ಆಗೊಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಬೀಚಲ್ಲಿ ನೋಡಿ ಜನ ತುಂಬ ಕಮ್ಮಿ ಇದ್ದರು. ನಾವು ಬೆಳಿಗ್ಗೆ 10 ಗಂಟೆ ಅಷ್ಟಿಗೆ ಹೋದ್ವಿ. ಏನಂದರೆ ತುಂಬ ಬಿಸಿಲು, ಅಂದರೆ ತುಂಬ ಬಿಸಿಲು ಫ್ರೆಂಡ್ಸ್. ಅಲ್ಲಿ ಹೇಗಿರ್ತಾರೋ ಮಂಗಳೂರು ಜನ ಅಂತ ಅನಿಸ್ಬಿಟ್ಟಿದೆ. ಇದು ಎಲ್ಲಿ ಬರುತ್ತೆ ಅಂದರೆ ಮಂಗಳೂರು ಹತ್ರ ಪಂಪೈಲ್ ಬಳಿ ಬರುತ್ತೆ. ಇದು ಪಣಂಬೂರು ಬೀಚ್ ಅಂತ. ಇದು ನೋಡಿ, ಕುದುರೆ ಸವಾರಿನೂ ಮಾಡಿಸ್ತಾರೆ ಬೇಕಾದರೆ. 10 ಗಂಟೆ ಅಷ್ಟಿಗೆ ಅಷ್ಟು ಬಿಸಿಲು, ಅಂದರೆ ನೀರಲ್ಲಿದ್ದರೆ ಗೊತ್ತಾಗಲ್ಲ, ಹೊರಗಡೆ ಅಂತೂ ಅಷ್ಟೊಂದು ಬಿಸಿಲು. ಹೇಗೆ ಜನ ಅಲ್ಲಿ ಕಳೀತಾರೆ ಅನ್ನಿಸ್ಬಿಡ್ತು ನಮಗಂತೂ. ಒಂದು ಸಲ ಅಲ್ಲಿಂದ ಬಂದರೆ ಸಾಕಾಗಿತ್ತು, ಅಷ್ಟು ಬಿಸಿಲು. ನಮ್ಮ ಭದ್ರಾವತಿನೇ ಬಿಸಿಲು ಅಂದರೆ ಅದಕ್ಕಿಂತ 100 ಪಟ್ಟು ಜಾಸ್ತಿ ಬಿಸಿಲಿದೆ ಅಲ್ಲಿ. ಹೆವಿ ಬಿಸಿಲು ಅಂದರೆ ಹೆವಿ ಬಿಸಿಲು ಫ್ರೆಂಡ್ಸ್. ಆದರೆ ಕಡಲಂತೂ ಸಖತ್ತಾಗಿತ್ತು. ಯಾರಾದರೂ ಈ ಸಲ ಏನಾದರೂ ಟ್ರಿಪ್ ಹೋಗ್ಬೇಕಂತ ಪ್ಲ್ಯಾನ್ ಇದ್ದರೆ ಈ ಪಣಂಬೂರು ಬೀಚಿಗೆ ಒಂದು ಸಲ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಬೇಸಿಗೆ ಅಂದ್ರೇ ಎಲ್ಲರೂ ನೀರ ಹತ್ರ ಇರೋ ಜಾಗಕ್ಕೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಆದರೆ ಮಕ್ಕಳನ್ನಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀರು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ, ಆಟ ಆಡೋಕ್ಕೆ, ಅಷ್ಟೇ ಡೇಂಜರ್ ಆಗಿರುತ್ತೆ. ನಮಗೆ ಆಟ ಆಡ್ತಿರುವಾಗ ಗೊತ್ತೇ ಆಗೋದಿಲ್ಲ. ಪ್ಲೀಸ್ ಅವ್ರವ್ರ ಮಕ್ಕಳನ್ನ ಅಂತೂ ಸೇಫಾಗಿ ನೋಡ್ಕೊಳ್ಳಿ. ತುಂಬ ಮುಂದೆ ಹೋಗಿ ಆಟ ಆಡೋಕ್ಕೆ ಬಿಡಬೇಡಿ, ಸೈಡಲ್ಲೇ ಆಟ ಆಡಿ. ಇದು ಬೆಳಿಗ್ಗೆ ಆದ್ದರಿಂದ ಅಷ್ಟೊಂದು ಅಲೆಗಳಿರಲಿಲ್ಲ. ಇದೊಂದು ಅಂಗಡಿಗೆ ಬಂದ್ವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇಲ್ಲಿ ಕಪ್ಪೆ ಚಿಪ್ಪು, ಶಂಖಗಳೆಲ್ಲ ಸಿಗುತ್ತೆ. ತುಂಬ ಡಿಫ್ರೆಂಟಾಗಿತ್ತು ಅಂಗಡಿ ಇದು. ತುಂಬ ಖುಷಿಯಾಯಿತು ಈ ಅಂಗಡಿಗೆ ವಿಸಿಟ್ ಮಾಡಿ. ನೋಡ್ತಿರ್ಬೋದು ನೀವು, ಕಪ್ಪೆ ಚಿಪ್ಪಲ್ಲಿ ಚೌಕ ಅಂತೀವಿ ನಾವು. ಅದರಲ್ಲಿ ತುಂಬ ಡಿಸೈನಲ್ಲಿ ಮನೆಗೆ ಡೆಕೋರೇಷನ್ ಮಾಡೋ ಐಟಮ್ಸ್ನ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿದ್ರು. ಶಂಖಗಳು ನೋಡಿ, ತುಂಬ ವೆರೈಟಿ ಶಂಖಗಳಿದೆ ಇಲ್ಲಿ. ನೋಡಿ, ಸ್ಮಾಲ್ ಶಂಖ. ಈ ಚೌಕ ಅಂತಿದ್ವಿ ನಾವು, ಇದರಲ್ಲಿ ಆಟ ಆಡ್ತಿದ್ವಿ. ಈ ಶಂಖ ನೋಡಿ ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅವರೇ ಅಲ್ಲಿ ಅಂಗಡೀಲಿ ಅಂಕಲ್ ಕೂತ್ಕೊಂಡು ರೆಡಿ ಮಾಡ್ತಾರೆ ಅದು ಚೌಕದಿಂದ ಎಲ್ಲ. ಈಗೆಲ್ಲ ಇದು ನೋಡೋದು ತುಂಬ ಅಪರೂಪ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಶಂಖ. ಕಡಲ ಹತ್ರ ಎಲ್ಲ ಈ ಥರ ಸಿಕ್ಕಿಲ್ಲ ಫ್ರೆಂಡ್ಸ್ ನಮಗೆ. ಇವರು ಬೇರೆ ಎಲ್ಲೋ ಕಡಲ ಹತ್ರದಿಂದನೇ ತಂದಿರಬೇಕು. ಪಣಂಬೂರು ಕಡಲಲ್ಲಿ ಆ ಥರದ್ದೇನು ನಮಗೆ ಚಿಪ್ಪುಗಳೆಲ್ಲ ಸಿಕ್ಕಿಲ್ಲ. ಸ್ಮಾಲ್ ನನ್ನ ಮಗಳು ಸೆಲೆಕ್ಟ್ ಮಾಡಿ ತೊಗೊಳ್ತಿದ್ಲು. ಮಿರರ್ ನೋಡಿ, ಇದು ಕನ್ನಡಿ ಸೈಡ್ ಡಿಸೈನನ್ನೇ ಚೌಕದಿಂದ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ, ಡಿಸೈನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಶಂಖಗಳೆಲ್ಲ ನೋಡಿ, ಇದು ಪಂಚಮುಖಿ ಶಂಖ ಅಂತೆ. ಅದಕ್ಕೆ 400 ರೂಪಾಯಿ ಏನೋ ಹೇಳಿದ್ರು ಪಂಚಮುಖಿ ಶಂಖ. ಮತ್ತು ಬ್ರೇಸ್ಲೆಟು, ಮಕ್ಕಳು ಸರ ಎಲ್ಲ ಚೌಕದಿಂದನೇ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಂದು ಸಲ ನೀವು ಈ ಅಂಗಡಿಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಪಣಂಬೂರು ಬೀಚಿಗೆ ಯಾರೆಲ್ಲ ಬರ್ತೀರಾ, ಒಂದು ಸಲ ಈ ಅಂಗಡಿಗೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ಕಾರ್ ಡೆಕೋರೇಟ್ ಐಟಮ್ಸು ಎಲ್ಲ ಚೌಕದಿಂದ ರೆಡಿ ಮಾಡಿಕೊಡ್ತಾರೆ ಅವ್ರು, ನಿಮಗೆ ಯಾವ ಥರ ಬೇಕು ಅಂತ ಹೇಳಿದ್ರೆ. ತುಂಬ ಚೆನ್ನಾಗಿದೆ. ಇದು ನಾರಾಯಣ ಶಂಖ ಅಂತೆ. ನೋಡಿ ಎಷ್ಟು ದೊಡ್ಡದಿದೆ, ತುಂಬ ಚೆನ್ನಾಗಿದೆ. ಇದು ರೇಟ್ ಜಾಸ್ತಿ, 4500 ಏನೋ ಹೇಳಿದ್ರು. ತುಂಬ ಖುಷಿಯಾಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.